ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಇಲ್ಲಿಯವರೆಗೂ ನೋಡಿರದ ಅಪರೂಪದ ಜುಗಾಡ್ಸ್ನ ಕೆಲವು ಜನರ ವಿಶಿಷ್ಟವಾದ ಕೆಲಸಗಳನ್ನ ನೋಡೋಣ ಅಂತ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದೇ ಹೇಳ್ತೀರಾ, ಇದು ಯಾವ ಮಾಸ್ ಕಾಮಿಡಿ ಗುರು ಅಂತ. ಇನ್ನು ಟೈಮ್ ವೇಸ್ಟ್ ಮಾಡದೆ ನಮ್ಮವರು ಮಾಡಿರುವಂತಹ ಜುಗಾಡ್ಸ್ನ ನೋಡೋಣ ಅಂತ ಬರ್ರಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೀಗ ತೋರಿಸೋ ಕಲಾಖಂಡವನ್ನು ನೋಡಿದ್ರೆ ನಿಮ್ಮ ತಲೆ ಗಿರ್ರ ಅಂತದ. ನೀವು ಇಲ್ಲಿಯವರೆಗೂ ಎಷ್ಟೋ ರೀತಿಯ ವಾಶ್ರೂಮ್ಸ್ನ, ಎಷ್ಟೋ ಸ್ಟೈಲ್ಸ್ನ ನೋಡಿರ್ತೀರಾ, ವಿವಿಧ ರೀತಿಯ ಡಿಸೈನ್ಸ್ ಅಲ್ಲಿ ನೋಡಿರ್ತೀರಾ. ಆದ್ರೆ ಇಲ್ಲಿ ನೋಡ್ರಿ, ವರ್ಣಾತೀತ ಗುರು ಇದು, ಊಹೆಗೆ ಪರಮಾತೀತ ಗುರು ಇದು. ಎಲ್ಲರಂಗ ಸಾಧಾರಣವಾಗಿ ಮಾಡಿದ್ರೆ ಏನ್ ಬರುತ್ತ ಕಿಕ್ ಅಂತ, ಅಸಾಧಾರಣವಾಗಿ ಮೈಂಡ್ ಬ್ಲಾಕ್ ಮಾಡಿದ್ರೆ ಬರುತ್ತ ಕಿಕ್ಕು ಅಂತ ಈ ಮನೆ ಓನರ್ ರಿಯಾಕ್ಷನ್ ಅನ್ಸುತ್ತ. ಇವನಿಗೆ ತನ್ನ ಹಳೆ ಸ್ಕೂಟರ್ ಮೇಲೆ ತುಂಬಾ ಪ್ರೀತಿ ಇದೆ ಅನಿಸ್ತದ. ದಿನಾಲು ಅದ್ರ ಮೇಲೆ ಕುಂತ್ಕೊಳ್ಳೋದೆ ದಿನ ಕಳೆಯೋಲ್ಲ ಅನ್ಸುತ್ತ. ಅದಕ್ಕೋಸ್ಕರನೇ ಮೇಂಟೆನೆನ್ಸ್ ಇಲ್ದೆ, ಯಾವ ಖರ್ಚು ಇಲ್ದೆ ಎಲ್ಲಾ ಕೆಲಸನೂ ಆಗ್ಬೇಕು ಅಂತ ಹಿಂಗ್ ರೆಡಿ ಮಾಡಿದ ನೋಡ್ರಪ್ಪ. ಅತ್ತಾಗ ಕೆಲಸನೂ ಮುಗಿಸಿದಂಗ ಆಗುತ್ತಾ, ಈ ಕಡೆ ತನ್ನ ಸ್ಕೂಟರ್ ಮೇಲೆ ಕುಂತ್ಕೊಂಡಂಗೂ ಆಗುತ್ತಾ. ಇಂಥ ಕಲಾಕಾರನ ಕಲಾಖಂಡವನ್ನ ನೋಡಿ ನಿಮಗೇನ್ ಅನ್ಸುತ್ತಾ ಕಮೆಂಟ್ ಮಾಡ್ರಿ. ನೀವು ಇಲ್ಲಿಯವರೆಗೂ ಎಷ್ಟೋ ಭಾರಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿರ್ತೀರಾ, ಮೈ ಮರೆಸುವ ಡಿಸೈನ್ಸ್ ನ ನೋಡಿರ್ತೀರಾ. ಆದ್ರ ಇದನ್ನ ನೋಡ್ರಿ, ತಲೆ ತಿರುಗಿ ನೋಡ್ತಿದ್ದಂತ ಎರಡು ಕಣ್ಣು ಹೊರಗೆ ಬರ್ತಾವಲ್ಲ. ಮತ್ತೆ ನಮ್ಮವ್ರ ಕೆಲಸ ಹಂಗದ. ಸಾಧಾರಣವಾಗಿ ನಾವು ಯಾವುದಾದ್ರೂ ಲೈಟ್ ವೇಟ್ ವಸ್ತುಗೆ, ಡ್ಯಾಮೇಜ್ ಆಗಿರೋ ವಸ್ತುಗೆ ಟೇಪ್ ಹಾಕ್ತಿವಲ್ಲ, ಮಹಾನುಭಾವ ಡೈರೆಕ್ಟ್ ಆಗಿ ಸಿಮೆಂಟ್ ಸ್ತಂಭಕ್ಕೆ ಟೇಪ್ ಹಾಕಿದಾನ. ಮೊದಲು ಇದನ್ನ ಕಟ್ಟಿದ್ದೇ ದೊಡ್ಡ ದುರಾದೃಷ್ಟ ಅನ್ಕೊಂಡ್ರ ಅದಕ್ಕೆ ಪ್ಯಾಚ್ ಹಾಕಿದಾನಲ್ಲ, ಹೌದು ಹುಲಿಯ ಅನ್ಬೇಕು. ಇಂಥ ಮೇಸ್ತ್ರಿನ ನಂಬಿ ದುಡ್ಡು ಖರ್ಚು ಮಾಡಿದವನನ್ನ ನೆನಪಿಸ್ಕೊಂಡ್ರೆ ಪಾಪ ಅನ್ಸುತ್ತ. ನೋಡಿದ ತಕ್ಷಣ ಕಣ್ಣಂದ್ರೆ ಇವು ಗುರು ಅನ್ನೋರ ತರ ಮಾಡಿದಾರಲ್ವಾ. ಯಾರೋ ಏನೋ ನಿಜವಾದ ಕಲಾಕಾರ ಗುರು ಇವನು. ಬ್ಲೂಟೂತ್ ಹೆಡ್ಸೆಟ್ ನ ಮತ್ತು ಕನ್ನಡಕನ ಎರಡನ್ನು ಕಣ್ಣಿನ ತರ ಬದಲಾಯಿಸಿದಾನೆ. ಒಂಥರ ಇಲ್ಯೂಷನ್ ನ ಕ್ರಿಯೇಟ್ ಮಾಡಿದಾನೆ. ಸೂಪರ್ ಅಲ್ಲ. ನೀವು ಇಲ್ಲಿಯವರೆಗೂ ಇಂಜಿನಿಯರ್ಸ್ ಮಾಡಿದ ಅದ್ಭುತವಾದ ಡಿಸೈನ್ಸ್ ನ ನೋಡಿರ್ತೀರಾ, ವಾವ್ ಏನ್ ಟ್ಯಾಲೆಂಟ್ ಗುರು ಅನ್ಕೊಂಡಿರ್ತೀರಾ. ಆದ್ರೆ ಇದನ್ನ ನೋಡಿದ್ರೆ ಮಾತ್ರ ಅವ್ರ ಅಪ್ಪನಂತ ಟ್ಯಾಲೆಂಟ್ ಗುರು ಅಂತೀರಾ. ಅವನವನ್ ಬಗ್ಗೋದೇ ಇಲ್ಲ ಯಾವುದಕ್ಕ ಅಂತ ಟ್ಯಾಲೆಂಟ್ಗೆ ಟ್ಯಾಲೆಂಟ್ ತೋರ್ಸವನೆ. ಬಿಲ್ಡಿಂಗ್ ನ ಒಂದು ಬಾಸ್ಕೆಟ್ ತರ ಕಟ್ಟಿದ್ದಾರೆ ಗುರು. ತರಕಾರಿ ಬಾಸ್ಕೆಟ್ಸ್ ಆಗಿರ್ಬೋದು, ಹೂ ಬಾಸ್ಕೆಟ್ಸ್ ನ, ಇನ್ನು ಎಷ್ಟೋ ರೀತಿಯ ಬಾಸ್ಕೆಟ್ಸ್ ನ ನೋಡಿರ್ತೀರಾ. ಇದು ಮಾತ್ರ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಾಸ್ಕೆಟ್ ಇದು. ನೀವು ಇಲ್ಲಿಯವರೆಗೂ ಎಷ್ಟೋ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿರ್ತೀರಾ, ಅಲ್ಲಿ ಅವರ ಕೆಲಸಗಳನ್ನ ನೋಡಿ ಏನ್ ಮಾಡ್ತಾ ಇದಾರೆ ಗುರು, ಖತರ್ನಾಕ್ ಗುರು ಇವ್ರು ಅನ್ಸುತ್ತ. ಆದ್ರೆ ಇಲ್ಲಿ ಇವ್ರು ಮಾಡ್ತಾ ಇರೋ ಕೆಲಸಗಳನ್ನ ನೋಡಿದ್ರೆ ನಿಮ್ಮ ಒಪಿನಿಯನ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತಾ. ಇವ್ರ ಗುರು ನಿಜವಾದ ಖತರ್ನಾಕ್ ಕೆಲಸಗಾರರು ಅಂತೀರ್ ನೋಡ್ರಿ. ಕೆಳಗಿರೋ ವ್ಯಕ್ತಿ ಕೆಳಗಿನಿಂದ ಮಾಲ್ ಬಿಸಾಡಿದ್ರೆ ಅದು ಮೇಲಿರೋ ವ್ಯಕ್ತಿಯ ಪುಟ್ಟಿಯಲ್ಲಿ ಕರೆಕ್ಟ್ ಆಗಿ ಲ್ಯಾಂಡ್ ಆಗ್ತದ. ಏನ್ ತಲೆ ಗುರು ಅಬ್ಬಾಬಾಬಾಬ. ರೋಡ್ ಮೇಲೆ ಹೋಗ್ತಾ ಇರುವಾಗ ಬಾರಿ ಟ್ರಾನ್ಸ್ಮಿಷನ್ ಲೈನ್ಸ್ ನೋಡಿರ್ತೀವಿ. ರೋಡ್ ಮೇಲೆ ಎಷ್ಟು ದೂರ ಹೋಗ್ತಿದ್ರು ಬರ್ತಾನೆ ಇರ್ತಾವ. ನೋಡ್ತಿದ್ರೆ ಏನ್ ಗುರು ಇದು, ಇಷ್ಟು ದೂರದವರೆಗೂ ಹೆಂಗ್ ಹಾಕಿರ್ತಾರ, ಸೂಪರ್ ಗುರು ಅನ್ಕೊಳ್ತೇವೆ. ಹಂಗ ಇಲ್ಲಿ ನೋಡ್ರಿ, ಮಾಸ್ ವೆರ್ರೆ ಲೆವೆಲ್ ಮಾಸ್ ಕೆಲಸ ಗುರು ಇದು. ಆದ್ರ ಇಲ್ಲಿ ವೈರಿಂಗ್ ಮಾಡ್ತಾ ಇರೋ ವ್ಯಕ್ತಿ ಎಲ್ಲ ಕೆಳಗ ಸಪೋರ್ಟ್ ಕೊಡ್ತಾ ಇರೋ ಇವ್ರನ್ನ ನೋಡಿದ್ರ ಏನ್ ತಲೆ ಗುರು ಅನ್ಸುತ್ತಲ್ಲ. ಎಷ್ಟೋ ರೀತಿಯ ಸಪೋರ್ಟ್ ನ ನಿಮ್ ಜೀವನದಾಗ ನೋಡಿರ್ತೀರ, ಆದ್ರ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಲೈಟ್ ತಗ ಗುರು, ಅವೆಲ್ಲ ತಲೆ ಕೆಡಿಸನಕ್ ಹೋಗ್ಬೇಡ ಅಂತ ಒಂದು ಹೊಣಗಿರೋ ಕಟ್ಟಿಗೆ ತಗೊಂಡು ಅದಕ್ಕ ಸಪೋರ್ಟ್ ಕೊಟ್ಟು ಆರಾಮಾಗಿ ನಿಂತ್ಕೊಂಡಿದ್ದಾರೆ ಗುರು. ನೋ ವರಿ ನೋ ಅರಿ, ಕೂಲ್ ಮಗ. ಇದಕ್ಕೂ ಮುಂಚೆ ನಮ್ಮ ವಿಡಿಯೋಗಳಲ್ಲಿ ಕೆಲವು ಮಹಾನುಭಾವರು ಮಾಡಿರೋ ವಿಚಿತ್ರವಾದ ವಿಡ್ಡೂರವಾದ ಕೆಲಸಗಳನ್ನ ನೋಡಿದಿವಿ. ಎಲ್ಲಿಂದ ಬಂದಿದ್ದಾರೆ ಗುರು ಇವರು ಅನ್ಕೊಂಡಿದೀವಿ. ಆದ್ರ ಅವರಿಗೆ ಪೈಪೋಟಿ ಕೊಡಂಗ ಇವರು ಹುಚ್ಚುತನದ ಕೆಲಸ ನೋಡ್ರಿ. ಮೊದಲು ವಾಶ್ರೂಮ್ ಕಟ್ಟಿಬಿಟ್ಟಿದಾರ, ನಂತರ ಚೇಂಜ್ ಮಾಡಿದಾರ. ಇನ್ನು ಸಾಮಾನ್ಯವಾಗಿ ಡಿವೈಡ್ ಮಾಡಿದ್ರ ವಿಚಿತ್ರವಾಗಿ ಹಿಂಗ್ ಉಳಿದೈತಿ. ಇದನ್ನ ನೋಡಿದ್ರ ಅನ್ಸುತ್ತಾ ಎಷ್ಟೋ ರೀತಿಯ ವಸ್ತುಗಳನ್ನಾಗಲಿ ಅಥವಾ ಜಾಗವನ್ನಾಗಲಿ ಡಿವೈಡ್ ಮಾಡಿದಿವಿ. ಇದು ಮಾತ್ರ ಬೇರೆ ಲೆವೆಲ್ ಗುರು ಅನ್ಸುತ್ತಲ್ಲ. ಇಷ್ಟಕ್ಕೂ ಬಾತ್ರೂಮ್ನಾದ್ರೆ ಹೆಂಗ್ ಕುಂದ್ರತಾನಂದ್ರಾಗ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಏನೂ ಇಲ್ಲ ಅಂದ್ರೂ ಇರಬಲ್ಲೆವು, ಆದ್ರೆ ನೀರ್ ಇಲ್ಲದಿದ್ರೆ ಇರೋಕ್ಕಾಗಲ್ಲ. ಮತ್ತೆ ವಾಟರ್ ಕರೆಕ್ಟ್ ಆಗಿ ಬರ್ಬೇಕಂದ್ರ ಪೈಪ್ ಲೈನ್ ಕರೆಕ್ಟ್ ಇರ್ಬೇಕು ತಾನೆ. ನಮ್ ದರಿದ್ರಕ್ಕ ಆಗಾಗ ಯಾವ್ದಾದ್ರು ಒಂದು ಪೈಪ್ಗೆ ತೂತ್ ಬೀಳ್ತಾನೆ ಇರುತ್ತಾ. ಅಂತ ಟೈಮ್ ನಲ್ಲಿ ಪ್ಲಂಬರ್ ನ ಕರೆಸಿ ಚೆನ್ನಾಗಿ ರಿಪೇರಿ ಮಾಡಿಸ್ಕೊಳ್ತಾ ಇರ್ತೀವಿ. ಆದ್ರೆ ಅಸಾಧಾರಣವಾದ ಟ್ಯಾಲೆಂಟ್ ಇರೋರು ಇಂತ ಆಲೋಚನೆ ಮಾಡ್ತಾರೆ ನೋಡ್ರಿ. ಪೈಪ್ ಹೊಡೆದೋಗಿದೆ, ಏನಾಯ್ತು ಇವಾಗ ಹೊಸ ಪೈಪ್ ತಂದು ಅದನ್ನ ಫಿಟ್ ಮಾಡಿ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್. ಅದೆಲ್ಲ ಆಗಲ್ಲ. ನನಗೂ ತಲೆ ಇದೆ, ತಲೆಯಲ್ಲಿ ಕುಪ್ಪಿಗಟ್ಲೆ ಐಡಿಯಾಸ್ ಇದಾವಂತ ಈ ಭಾರಿ ಸ್ಟಂಟ್ ಮಾಡಿದಾನೆ. ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಜೋಡಿಸಿ ಅದನ್ನ ಒಂದು ಪೈಪ್ ತರ ಮಾಡಿದಾನೆ. ಏನಿದಕ್ ಮತ್ತೆ ಪ್ಲಂಬರ್ ಹೊಸ ಪೈಪ್ ಯಾಕವೆಲ್ಲ, ನಿಮ್ ತಲೆನ ಬಳಸಿ ಗುರು ಅಂತವನೆ ಈ ಕೆಲಸ ಮಾಡಿದ ವ್ಯಕ್ತಿಯ ರಿಯಾಕ್ಷನ್. ಏನಾದ್ರೂ ಸೀಕ್ರೆಟ್ ಆಗಿ ಮಾತನಾಡುವಾಗ ಗಪ್ಚುಪ್ಪಾಗಿ ರೂಮಲ್ಲಿ ಕುಂತ್ಕೊಂಡು ಮಾತನಾಡ್ತಾರೆ. ನಾವು ಸಿನಿಮಾಗಳಲ್ಲಿ ಆಗಾಗ ಹೊರಗಡೆ ಕೂಡ ಕೇಳಿರ್ತೀವಿ, ಗೋಡೆಗೂ ಕಿವಿ ಇರ್ತಾವ ಹುಷಾರ್ ಅಂತ. ಆದ್ರೆ ಇಂಥ ಮಾತು ಕೇಳಿದ್ದೆ ಸರಿ ಯಾವತ್ತೂ ನೋಡಿರಲ್ಲ. ಅದಕ್ಕೆ ಏನೋ ಮತ್ತ ಈ ಮೇಧಾವಿ ಮೇಸ್ತ್ರಿ ಯಾರೋ ಏನೋ ಮತ್ತ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಈ ಕಲಾಖಂಡಕ್ಕೆ ಶ್ರೀಕಾರ ಹೇಳಿದಾನ. ಏನ್ ತಲೆಗುರು ನಿಂದು ಅನ್ನೋಂಗ್ ಮಾಡಿದಾನ. ನೋಡ್ತಿದ್ರ ಹುಚ್ಚಿಡಿಬೇಕ ಹಂಗ್ ಮಾಡಿದಾನ ನೋಡ್ರಿ. ಗೋಡೆಗೆನೆ ನಿಜವಾಗ್ಲೂ ಕಿವಿ ಇಟ್ಟಿದಾನ. ವಾ, ನಮಸ್ಕಾರ ಗುರು ನಿನಗೆ. ಈ ವಿಡಿಯೋದಲ್ಲಿ ಆಗ್ಲೇ ಒಂದು ಟಾಯ್ಲೆಟ್ ನ ನೋಡಿದ್ವಿ. ಏನ್ ತಲೆ ಗುರು ನಿಂದು ಅಂದ್ವಿ ಕೂಡ. ಆದ್ರೆ ಮೆಂಟಲ್ಗೆ ಮೆಂಟಲ್ ಬರೋ ಬೇರೆ ಲೆವೆಲ್ ಮಾಸ್ ಡಿಸೈನ್ ನೋಡ್ತೀರಿ ಇವಾಗ. ಇದೇ ಆ ಅದ್ಭುತವಾದ ಮುತ್ತಿನಂತ ಡಿಸೈನ್.
ಈ ಸೋಗ್ಲಾಡಿ ಕಲಾ ಪೋಷಣೆ ನೋಡ್ತಾ ಇದ್ದಂತೆ ನೋಡ್ತಿದ್ದಂತ ಈ ಡಿಸೈನ್ ಮಾಡಿದವನಿಗೆ ಕೋಟಿ ನಮಸ್ಕಾರ ಮಾಡ್ಬೇಕು ಗುರು ಅನ್ಸುತ್ತಲ್ಲ. ಎಂತ ಐಡಿಯಾ ಬಂದಿದೆ ನೋಡಿ ನಿನಗ. ನಿಜವಾಗ್ಲೂ ನೀನ್ ಸೂಪರ್ ಗುರು ಅನ್ಸುತ್ತಲ್ಲ. ಹೆಂಗ್ ಅನ್ಸಲ್ಲ ಹೇಳ್ರಿ. ನಾರ್ಮಲ್ ಆಗಿ ಬ್ಯಾಂಡ್ ಬಾಜಾದಲ್ಲಿ ಕಾಣಿಸೋದನ್ನ ಹಿಂಗ್ ಮಾಡಿದನ ಮಹಾನುಭಾವ. ಗ್ರೇಟ್ ಗುರು ನೀನು. ಕೆಲವು ಜನ ಮೇಧಾವಿಗಳ ಬುದ್ಧಿವಂತಿಕೆಯನ್ನ ವರ್ಣಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನ ಹೇಳೋದಲ್ಲ, ಡೈರೆಕ್ಟ್ ಆಗಿ ತೋರಿಸ್ತೀನಿ ಬರ್ರಿ. ಇದೇ ನಮ್ಮ ಮಹಾ ಮೇಧಾವಿಯ ಅಸಲಿ ಕಲಾ ಪ್ರತಿಭೆ. ಹೆಂಗಿದೆ? ಸುಮ್ಮ ಹದರದಿಲ್ಲ, ಬೆಂಕಿ ಇರುತ್ತೆ ನಮ್ಮ ಹತ್ರ. ಒಂದೇ ಏಟಿಗೆ ಫೇಮಸ್ ಆಗ್ತೀವಿ ನಾವು. ಮನೆ ಕಟ್ಟಿದ ಓನರ್ ರಿಯಾಕ್ಷನ್ ಇದು. ಎಲ್ರ ತರ ನಾರ್ಮಲ್ ಆಗಿದ್ರೆ ಹೆಂಗ? ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿದ್ರೆ ಮಾತ್ರ ನಮ್ಮನ್ನು ನೋಡ್ತಾರಂತ ಹಿಂಗತೆ ಮಾಡ್ಬಿಟ್ಟಿದಾನ. ಡೈರೆಕ್ಟ್ ಕಿಟಕಿ ಡಿಸೈನ್ ಬದಲಾಯಿಸ್ಬಿಟ್ಟಿದಾನ. ಈ ಬಿಲ್ಡಿಂಗ್ ಹೆಸರು ಏನ್ ಇಡ್ತಾರೆ ಗೊತ್ತಿಲ್ಲ, ಆದ್ರೆ ಸೊಟ್ಟ ಕಿಟಕಿ ಬಿಲ್ಡಿಂಗ್ ಅಂದ್ರೆ ಮಾತ್ರ ಎಲ್ರಿಗೂ ಗೊತ್ತಾಗುತ್ತೆ ನೋಡ್ರಿ. ನೀವು ಇಲ್ಲಿಯವರೆಗೂ ಎಷ್ಟೋ ಜನ ಹುಚ್ಚರನ್ನ ನೋಡಿರ್ತೀರ. ಇಲ್ಲಿ ಇವನನ್ನ ನೋಡಿದ್ರ ಇವನ್ ಮುಂದೆ ಅವರೆಲ್ಲ ಯಾವುದಕ್ಕೂ ಕೆಲಸಕ್ಕೆ ಬರಂಗಿಲ್ಲ ಅಂತೀರ ನೋಡ್ರಿ. ಈ ಟ್ರಾಲಿನ ಮತ್ತೆ ಚೀಲಗಳನ್ನ ಬೇರೆ ಬೇರೆ ಹೊತ್ಕೊಂಡು ಹೋಗ್ತಾ ಇದ್ದಾನ. ಅಯ್ಯೋ ಸ್ವಾಮಿ, ನಿಂದ್ಯಾವ್ ತಲೆಗುರು ಅಂತ ಆ ಟ್ರಾಲಿನ ಕೆಳಗಿಟ್ಟು ಆ ಚೀಲಗಳನ್ನ ಅದ್ರ ಮೇಲೆ ಇಟ್ರೆ ನಾಯಿ ಬಲ ಯಾವತ್ತಿದ್ರು ಡೊಂಕೆ, ನನ್ನ ಬುದ್ಧಿನೂ ಅಷ್ಟೇ ಅಂತ ಮತ್ತೆ ಅದನ್ನ ಹೊತ್ಕೊಂಡು ಹೋಗ್ತಾನೆ. ಶಬಾಷ್. ಕನ್ಸ್ಟ್ರಕ್ಷನ್ ಅಂದ್ರೇನೆ ತುಂಬಾ ಕೆಲಸ ಇರುತ್ತೆ. ವರ್ಕರ್ ಸೇಫ್ಟಿಗೋಸ್ಕರ ಎಷ್ಟೋ ಸೇಫ್ಟಿ ಕಿಟ್ಸ್ ನ ಕೊಡ್ತಾರ. ಆದ್ರೆ ಕೆಲವೊಬ್ಬರಿಗೆ ಇಸ್ಕೊಳ್ಳೋದು ಇಷ್ಟ ಆಗಲ್ಲ. ನೀನೇನ್ ಕೊಡ್ತಿ ಹುಚ್ಚ, ನನ್ನ ಸೇಫ್ಟಿನ ನಾನೇ ನೋಡ್ಕೊಳ್ತೀನಿ ಬಿಡು ಅನ್ನೋರು ಹಿಂಗ ಇರ್ತಾರ ನೋಡ್ರಿ. ಸಾಮಾನ್ಯವಾಗಿಲ್ಲಲ್ಲ, ಹುಚ್ಚಿಡಿಬೇಕು. ವಾವ್, ಯಾರು ಏನ್ ಅನ್ಕೊಂಡ್ರು ನನಗೇನು, ನನ್ನ ಸೇಫ್ಟಿ ಮುಖ್ಯ ಅಂತ ಬೈಕ್ ಹೆಲ್ಮೆಟ್ ನ ಹಿಂಗ ಬದಲಾಯಿಸಿದ ನೋಡ್ರಿ. ಸೇಫ್ಟಿ ಮೋರ್ ವರಿಲೆಸ್. ಸೂಪರ್ ಸರ್ ನೀವು. ರೋಡ್ ಹಾಕುವಾಗ ವರ್ಕರ್ಸ್, ಇಂಜಿನಿಯರ್ಸ್ ತುಂಬಾ ಜಾಗ್ರತೆಗಳನ್ನ ತಗೊಳ್ತಾರ. ಕರೆಕ್ಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಸುಲಭವಾಗಿ ಕೆಲಸ ಸಾಗುವಂಗ ಹೆಚ್ಚು ಕಡಿಮೆ ಆಗದಂಗ ನೋಡ್ಕೊಳ್ತಾರ. ಇಲ್ಲಿ ಈ ವರ್ಕರ್ಸ್ ಕೂಡ ಅದೇ ಕೆಲಸದಲ್ಲಿ ಕಷ್ಟಪಟ್ಟು ರೋಡ್ ಹಾಕ್ತಾ ಇದ್ರ ಈ ಹುಚ್ಚ ನನ್ ಮಗ ನೋಡ್ರಿ ಏನ್ ಮಾಡ್ತಾನ. ಕಣ್ಣ ತಲೆ ಮೇಲೆ ಇಟ್ಕೊಂಡು ಆಗ್ಲೇ ಹಾಕಿದ ರೋಡ್ ಮೇಲೆ ನಡ್ಕೊಂತ ಹೋಗ್ತಾ ಇದ್ದಾನ. ಇವನ್ ಬ್ರೈನ್ ನ ಭದ್ರವಾಗಿ ಬೀರ್ವಾದಲ್ಲಿ ಇಟ್ಟು ಬಂದಿದ್ದಾನೇನೋ ಮತ್ತ. ಬಂಗಾರದಂತ ರೋಡ್ ನ ಕೆಡಿಸ್ಬಿಡ್ತಾನ ನೋಡ್ರಿ. ಎಲ್ಲಿಂದ ಬಂದಾಗ್ರು ಇವನು ಅಂತವ್ರೆ ಅವರೆಲ್ಲ. ಕೆಲವೊಮ್ಮೆ ಇಂತ ನನ್ನ ಮಕ್ಕಳಿಗಿಂತ ಹಸುಗಳಿಗೆ ಬುದ್ಧಿ ಹೆಚ್ಚು ಅನ್ಸತ್ ನೋಡ್ರಿ. ಇಲ್ಲಿ ಈ ಹಸುಗಳನ್ನ ನೋಡ್ರಿ ಎಷ್ಟು ಕ್ರಮಶಿಕ್ಷಣವಾಗಿದಾವಂತ. ಇವುಗಳನ್ನ ನೋಡ್ತಿದ್ರ ನಮಗ ನಾಚಿಕೆ ಬರ್ಬೇಕು. ಸಾಧಾರಣವಾಗಿ ಮನುಷ್ಯರು ಡ್ಯಾನ್ಸ್ ಮಾಡೋದನ್ನ ನೋಡಿರ್ತೀರ, ಕೆಲವು ಜೀವಿಗಳು ಸಹ ಡ್ಯಾನ್ಸ್ ಮಾಡೋದನ್ನ ನೋಡಿರ್ತೀರ. ಹಾಡ್ ಹಾಕಿದ್ರೆ ಸಾಕು ಮತ್ತ ಬಾಡಿ ಆಟೋಮೆಟಿಕ್ಲಿ ಕದಲುತ್ತ. ಅದ್ರ ಇಲ್ಲೋಡ್ರಿ, ಪ್ರಾಣವೇ ಇಲ್ಲದ ಮನೆ ಜೊತೆಗೆ ಡ್ಯಾನ್ಸ್ ಸ್ಟೆಪ್ಸ್ ಹಾಕ್ಸಿದಾನ. ಇಲ್ಲಾಂದ್ರೆ ಏನ್ ಗುರು, ನೆಟ್ಟಿಗಿರ್ಬೇಕಾದ ಮನೇನ ತಿಕ್ಕಪಕ್ಕ ಹೆಂಗ್ ಬೇಕಂಗ ಕಟ್ಟಿದಾರ ನೋಡಿ. ನಮ್ಗೆ ಹುಚ್ಚಿಡಿಬೇಕು. ನಿಮ್ಗೆ ಡ್ಯಾನ್ಸ್ ಬಂದ್ರ ಬಾಡಿ ಶೇಕ್ ಆಗುತ್ತೇನೋ, ನನಗ್ ಮೂಡ್ ಬಂದ್ರ ಮಾತ್ರ ಬಿಲ್ಡಿಂಗ್ ಶೇಕ್ ಮಾಡ್ಬಿಡ್ತೀನಿ ಅಂತಾನೆ ಈ ಮನೆ ಕಟ್ಟಿದ ಮೇಸ್ತ್ರಿಯ ರಿಯಾಕ್ಷನ್. ಪಾಪ ಎಷ್ಟೋ ಆಸೆಯಿಂದ ಮನೆ ಕಟ್ಟಬೇಕು ಅಂತ ಈ ಹುಚ್ಚು ನನ್ ಮಗ ಕೊಟ್ರ, ಆದ್ರ ನಮ್ಮ ಮೇಸ್ತ್ರಿ ಮಾಮ ಏನೋ ನೋಡ್ಲಿಕ್ ಮಾತ್ರ ಚಂದ, ಇರಾಕ್ ಬರ್ಲಾರ್ದಂಗ್ ಮಾಡ್ಬಿಟ್ಟದಾನ. ಏನ್ ಮೇಸ್ತ್ರಿನೋ ಏನೋ ಮತ್ತ ಮನೆಯವರಿಗೆ ಹುಚ್ಚಿಡಿಯಂಗ್ ಮಾಡ್ಯಾನ. ಇಲ್ಲಿ ಈ ಮನೆ ಕಟ್ಟಿರೋ ಮೇಸ್ತ್ರಿ ಮಾಮೂಲಿ ಮೇಸ್ತ್ರಿ ಅಲ್ಲ, ಬಡ ಮೇಸ್ತ್ರಿಗೇನೆ ಬಿಗ್ ಬಡ ನೋಡ್ರಿ. ಇಲ್ಲಿ ಸ್ಪೇಸ್ ಇಲ್ಲ, ಆತ ಕ್ರಿಯೇಟ್ ಮಾಡಿದನ. ಮಾಮೂಲಿ ಮೇಸ್ತ್ರಿ ಅಲ್ಲ, ತನ್ನ ಮಹಾ ಮೇಧಾವಿ ಬುದ್ಧಿವಂತಿಕೆಯಿಂದ ಇವನವನು ಯಾವುದಕ್ಕೂ ಬಗ್ಗಂಗಿಲ್ಲನಂಗ್ ಮಾಡಿದನ. ನೋಡ್ತಿದ್ರ ಇದನ್ನ ಹೆಂಗಾದ್ರೂ ಮಾಡಿದನ್ ಗುರು ಇವನು ಅನ್ಸುತ್ತಲ್ಲ. ಹೆಂಗ್ ತಿರುಗಿ ಎಲ್ಲಿಗೆ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಗೊತ್ತಾಗವಲ್ತು ನೋಡ್ರಿ. ನಮ್ ಮೇಸ್ತ್ರಿ ಮ್ಯಾಜಿಕ್ ಇದು. ಮೇಸ್ತ್ರಿ ಸಾಮಾನ್ಯದವನಲ್ಲ, ಮಹಾನುಭಾವ. ನಮ್ಮೆಲ್ರಿಗೂ ಮುಖೇಶ್ ಅಂಬಾನಿ ಗೊತ್ತು. ಒನ್ ಆಫ್ ದ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಈತ. ತನ್ನ ರಿಚ್ನೆಸ್ಗೆ ತಕ್ಕಂಗ ಒಂದು ಮನೆನ ಕಟ್ಟಿದಾನ. ತುಂಬಾ ರಿಚ್ ಆಗಿರೋ ಹೌಸ್. ಅದ್ರ ಹೆಸರು ಆಂಟಿಲಿಯಾ. ಅದ್ರ ಮುಖೇಶ್ ಅಂಬಾನಿ ಆಂಟಿಲಿಯಾ ಕಟ್ಟಿದ್ರ ನಾನು ಅವ್ರ ಅಪ್ಪನಂತ ಮನೆನ ಕಟ್ತೀನಿ ಅಂತ ನಮ್ಮ ಮೇಸ್ತ್ರಿ ಮನೆನ ಕಟ್ಟಿ ಕೊನೆಗೆ ಹಿಂಗ್ ಮಾಡಿದನ್ ನೋಡ್ರಿ. ಆದ್ರ ಅಲ್ಪ ಸ್ವಲ್ಪ ನೋಡ್ಲಿಕ್ಕೆ ಹಂಗ ಕಾಣಿಸುತ್ತಲ್ಲ, ಜನರು ಇದ್ರಾಗ ಇರಕ್ ಆಗುತ್ತಾ ಅನ್ನಂಗ್ ಮಾಡಿದನಲ್ಲ. ಒಂದು ಮಿನಿ ಆಂಟಿಲಿಯಾ ಕಟ್ಟಮ ಅನ್ಕೊಳ್ತಾನ, ಆದ್ರ ಅವ್ರ ಹತ್ರ ಇರೋ ಸ್ಪೇಸ್ಗೆ ಮತ್ತು ಬಜೆಟ್ಗೆ ಇದೇ ಬಂದಿದೆ ಅನ್ಸುತ್ತ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ಎಂಟರ್ಟೈನ್ಮೆಂಟ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.